ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ನಾನು ಈಗ ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀನಿ. ಇಲ್ಲಿ ಒಂದಷ್ಟು ವಿಶೇಷಗಳನ್ನ ನೋಡಿದಾಗ ನನಗೆ ಇದು ನಮ್ಮ ಕನ್ನಡಿಗರ ದೌರ್ಬಲ್ಯವೋ ಅಥವಾ ದುರಾದೃಷ್ಟವೋ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಚೆನ್ನೈ ಏರ್ಪೋರ್ಟ್ಗೆ ಒಳಗಡೆ ಬಂದಾಗ ನನಗೆ ಮೊದಲನೇದಾಗಿ ನೋಡಿ, ನಿಮಗೆ ಸಿಂಪಲ್ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಇವ್ರು ಕೂತಿದ್ದಾರೆ, ಗ್ರಾಹಕರು ಎಲ್ಲರನ್ನೂ ಕೂರಿಸಿದ್ದಾರೆ. ಇಲ್ಲಿ ತುಂಬ ಜನ ಕೂತಿದ್ರು, ಗೆದ್ದೋದ್ರು. ಎದುರುಗಡೆ ಟಿವಿ ನೋಡಿ, ಇಲ್ಲಿ ತಮಿಳು ಚಾನಲ್ ಮಾತ್ರ ಇಲ್ಲಿ ಏರ್ಪೋರ್ಟಲ್ಲಿ. ಜೊತೆಗಿಂದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ನೀವು ಹೊರಗಿನ ಅಂಗಡಿಯವರಿಂದ ಹಿಡಿದು ಒಳಗಡೆ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಹಿಂದಿ ಇಲ್ಲ ಮಲಯಾಳ. ಇಲ್ಲಿ ಹಾಗಿಲ್ಲ ಸ್ನೇಹಿತರೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ಹಿಂದಿ ಏನು ಅಂದ್ರೇನೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಪ್ಯೂರ್ ಪ್ರತಿಯೊಬ್ಬರು ತಮಿಳಿಯನ್ಸ್ ಇದ್ದಾರೆ. 95%, ಒಂದು 5% ಮಾತ್ರ ಕೇರಳದಿಂದ ಒಂದಷ್ಟು ಜನ ಬಂದಿದ್ದಾರೆ. ಬಟ್ ಅವರೂ ಸಹ ತಮಿಳಲ್ಲೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಸರ್ಕಾರಗಳಾಗ್ಲಿ ಅಥವಾ ಇಲ್ಲಿನ ವ್ಯವಸ್ಥೆ ಆಗಲಿ ಯಾವ ರೀತಿ ಸ್ಥಳೀಯರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟು ಅವರಿಗೆ ಬದುಕು ಕಟ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ನಮ್ಮಲ್ಲಿ ಯಾಕಿಲ್ಲ ಅಂತ ಹೇಳಿ ನೋಡಿ. ಹಾಗೆ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಸಹ ಬಂದು ನನಗೆ ಬಹಳ ಖುಷಿ ಆಯಿತು. ಇದು ಆಗಬೇಕಾಗಿರೋದೆ. ಖುಷಿ ಆಯಿತು ಬ್ರದರ್, ಇವನ್ನೆಲ್ಲ ನೋಡಿ. ರಿಯಲಿ ಹಿಂಗೆ ಓವರ್ ಆಲ್ ವರ್ಕಿಂಗ್ here all are from Tamilians, only Tamilians. Yes. பேசுங்க தமிழ் ಕೇರಳ ಇಟ್ಸ್ ಓಕೆ. ತಮಿಳಿಯನ್ಸ್ ಅಂದ್ರೆ ದೇ ಸ್ಪೀಕ್ ತಮಿಳ್ ಓನ್ಲಿ. ಇವನ್ ಕೇರಳ ಓನ್ಲಿ ದೇ ಸ್ಪೀಕ್ ತಮಿಳ್. ಹಿಂದಿ ಮ್ಯಾಕ್ಸಿಮಮ್ ನೋ ಹಿಂದಿ. ಎಷ್ಟು ಖುಷಿ ಆಯ್ತು ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೌಂಟ್ರಲ್ಲಿ ಕೆಲಸ ಮಾಡೋರು, ಟಿಕೆಟ್ ಇಶ್ಯೂ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಇಲ್ಲಿ ತಮಿಳರಿಗೆ ಆದ್ಯತೆ 100ಕ್ಕೆ. ನಾನು ಯಾರನ್ನೇ ಮಾತಾಡಿಸ್ಲಿ ಇಲ್ಲಿ ನೋಡಿ, ನೀವು ನೋಡ್ತಾ ಎಷ್ಟು ಕೌಂಟರ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಕೌಂಟರ್ಗಳಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ತಮಿಳು ಮಾತನಾಡ್ತಕ್ಕಂಥವ್ರೆ. ನೋಡಿ, ಇಲ್ಲಿ ಒಂದಷ್ಟು ಕೌಂಟರ್ಗಳು ನೋಡ್ತಾ ಇದ್ದೀರಾ. ಈ ಕೌಂಟರ್ಗಳಲ್ಲಿ ಮಾತಾಡ್ತಕ್ಕಂಥವ್ರು ಸಂಪೂರ್ಣ ತಮಿಳು ಬಿಟ್ಟು ಬೇರೆ ಭಾಷೆನೇ ಗೊತ್ತಿಲ್ಲ ಅನ್ನೋ ಅಷ್ಟು. ನಾವು ಹೋಗಿ ಕೇಳಿದ್ರು ಇಂಗ್ಲೀಷಲ್ಲಿ ಕೇಳಿದ್ರು ಸಹ ಅವರು ಹೇಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಮೊದಲು ಅವ್ರು ಶುರು ಮಾಡೋದೇ ತಮಿಳಿಂದ. ಅಂದ್ರೆ ಅದು ಒಳ್ಳೇದು. ಯಾವುದೇ ಒಂದು ರಾಜ್ಯ ಇವತ್ತೇನಾಗಿದೆ ಅಂತಂದ್ರೆ, ಪ್ರತಿಯೊಂದು ರಾಜ್ಯವು ಪ್ರಾದೇಶಿಕತೆ ಭಾಷೆಗಳ ಆಧಾರದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಒಕ್ಕೂಟ ಭಾರತ ಅಂತಂದ್ರೆ. ನೋಡಿ, ಇದು ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ, ಈಗ ಒಂದು ಏರ್ಪೋರ್ಟು ಕನಿಷ್ಠ ಅಂದ್ರೆ ಇಲ್ಲಿ ಒಂದು 2-3 ಸಾವಿರ ಜನ ಕೆಲಸ ಮಾಡ್ತಾ ಇರ್ಬೋದು. 2-3 ಸಾವಿರ ಜನದಲ್ಲಿ ಇವತ್ತು ನೀವು ಒಂದು 3,000 ಜನ ಅಂದಾಜು ಅಂತ ಇಟ್ಕೊಂಡ್ರು, ನಿಮ್ಗೊಂದು 2,25,000 ಬರೀ ತಮಿಳಿಯನ್ಸ್ ಇದ್ದಾರೆ ಇಲ್ಲಿ. ಒಂದು ಶಾಪ್ ನಡೆಸೋರಾಗಿರಬಹುದು, ಅಂಗಡಿಲಿ ಶಾಪ್ ಏನು ಟೀ ಅಂಗಡಿ ಇವೆಲ್ಲ ಇದೆಯಲ್ಲ, ಅದೂ ಸಹ ತಮಿಳಿಯನ್ಸ್. ಅಲ್ಲೋಗಿ ನೀವು ಟೀ ಕುಡಿ ಅಂತ ಕೇಳಿದ್ರೆ ಎನ್ನ ವೇಣು ಅಂತ ಕೇಳ್ತಾರೆ. ಬಟ್ ನಮ್ಮ ಬೆಂಗಳೂರಲ್ಲಿ ನೀವು ಹೋಗಿ ಏರ್ಪೋರ್ಟ್ಗೆ, ಅಲ್ಲಿ ಪ್ರಾರಂಭ ಆಗದೆ ಹಿಂದಿಯಿಂದ. ಎಲ್ಲಿ ನೋಡಿದ್ರು ಹಿಂದಿಯವರು, ಒಳಗಡೆ ಟಿಕೆಟ್ ಕೊಡೋರು ಹಿಂದಿಯವರು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಹಿಂದಿಯವರು. ಅಲ್ಲಿ ಹೀಗಾದ್ರೆ ಬರೀ ಖಾಲಿ ಏರ್ಪೋರ್ಟ್ ಒಂದ್ರಲ್ಲೇ ಇಷ್ಟು ಪ್ರಾದೇಶಿಕತೆಯನ್ನ ತಮಿಳಿಗರು ಮೆರೆದಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಯಾಕಿಲ್ಲ? ಈಗ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತತ್ರ 2 ಏರ್ಪೋರ್ಟ್ ಆಗಿದೆ. ಎಷ್ಟು ಸಾವಿರ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಅಂದಾಜು ಒಂದು 10,000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ 1,000 ಜನರು ನಿಮ್ಗೆ ಕನ್ನಡದವರು ಸಿಗಲ್ಲ. ಇನ್ನು 9,000 ಜನ ಎಲ್ಲೆಲ್ಲವರು ಬರ್ತಾರೆ. ತಮಿಳುನಾಡಿನಲ್ಲಿ ಇದು ಸಾಧ್ಯವಾಗಿದೆ ಅಂತ ತಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇದಕ್ಕೆ ಸರ್ಕಾರದ ಸ್ವಾಭಿಮಾನದ ಕೊರತೆನಾ ಅಲ್ವಾ? ನಮ್ಮ ಸರ್ಕಾರದ ಒಂದು ನಿಜಕ್ಕೂ ಹೇಳಬೇಕು ಅಂತಂದ್ರೆ ಅವರು ಈ ಒಂದು ಸ್ವಾಭಿಮಾನವನ್ನು ಮೆರೆಯೋದಕ್ಕಾಗಲ್ವಾ? ಯಾಕೆ ನಮ್ಮ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು? ಮೊನ್ನೆ ಕಾನೂನು ಮಾಡಿದ್ರು, ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರದವರು. ಸೊ ಅದನ್ನು ಮಾಡಿದ ಮೇಲೆ ಎಷ್ಟೋ ಕೆಲವು ದೊಡ್ಡವರೆಲ್ಲ ಅಪಸ್ವರ ಮಾಡಿದ್ರು. ನೋಡಿ, ನೀವು ಸಾಮಾನ್ಯವಾಗಿ ಇಲ್ಲಿ ಹಾಕಿರ್ತಕ್ಕಂಥ ನೋಡಿ, ನೀವು ಏನು ಬೇಡ, ಇಲ್ಲಿ ಯಾರು ಇಲ್ಲಿ ಹಾಕಿರ್ತಕ್ಕಂಥ ಟಿವಿಲಿ ಕೂತಿರ್ತಕ್ಕಂಥ ಕಸ್ಟಮರ್ಗಳು ಯಾರೇ ಆಗಿರ್ಬೋದು, ಭಾಗದಲ್ಲಿ ಯಾರೇ ಆಗಿರ್ಬೋದು, ಅವರು ತಮಿಳನ್ನೇ ನೋಡಬೇಕು. ಅಂದ್ರೆ ಅವರು ಒಂದು ಪ್ರೌಢ. ಆಮೇಲೆ ಅಲ್ಲಿ ಒಂದಷ್ಟು ಚಿತ್ರಗಳನ್ನು ಜೂಮ್ ಮಾಡಿ ತೋರಿಸ್ತೀನಿ. ಆ ಗೋಡೆ ಮೇಲ್ಗಳು ನೋಡ್ತಾ ಇದ್ದಾರೆ ನೋಡಿ,
ಆ ಗೋಡೆ ಮೇಲೆ ತಮಿಳುನಾಡಿನ ಸಂಸ್ಕೃತಿನ ಬಿಂಬಿಸ್ತಕ್ಕಂಥ ಒಂದಷ್ಟು ಚಿತ್ರಪಟಗಳನ್ನ ಅಲ್ಲೆಲ್ಲ ಬರೆದಿರ್ತಕ್ಕಂಥದ್ದು. ಈ ತಮಿಳುನಾಡು ಐಡೆಂಟಿಟಿಯನ್ನು ಇಡೀ ಏರ್ಪೋರ್ಟ್ ತುಂಬ ಬರೆದಿದ್ದಾರೆ ಒಳಗಡೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಳಗಡೆ ಬಂದವರಿಗೆ ಈ ಪ್ರದೇಶದ ಬಗ್ಗೆ ತಿಳ್ಕೊಳ್ತಕ್ಕಂಥ ವಿಮಾನವರಲ್ಲಿ ಅವ್ರಿಗೊಂಥರ ಈ ತಮಿಳುನಾಡಿನ ಬಗ್ಗೆ ಪೂರ್ತಿ ಪರಿಚಯ. ನೀ ಎಲ್ಲಿಂದ ನಾರು ಬಾ, ಇಲ್ಲಿ ಮೊದಲು ತಮಿಳು ಅಂದ್ರೆ ಗುಡ್. ಇದನ್ನ ನಾನು ವಿರೋಧಿಸ್ತಾನೆ, ಇದು ವೆರಿ ಗುಡ್. ನೋಡಿ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಜನ ಎಲ್ಲ ತಮಿಳಿಯವರು, ಭಾಷೆ ತಮಿಳು. ಏರ್ಪೋರ್ಟ್ ಒಳಗಡೆ ಟಿವಿ ನೀವೇ ನೋಡಿದ್ರಲ್ಲ, ನೀವು ಇದೇ ಕರ್ನಾಟಕದ ಏರ್ಪೋರ್ಟ್ ಒಳಗಡೆ ಬೆಂಗಳೂರು ಒಳಗಡೆ ಹೋದರೆ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಅದು ಒಂದು ಕತೆ. ಇನ್ನು MNC ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅಥವಾ ಎಲ್ಲಿ ಈಗ ಬ್ಯಾಂಕ್ಗಳು ಬಿಡಿ, ಇಲ್ಲಿ ನಾವು ಎಲ್ಲಿ ಚೆನ್ನೈ ಟ್ರೈನು ರೈಲ್ವೆ ಸ್ಟೇಷನ್ ಇಂದ ಮುಂದೆ ಬರ್ತಾ ಒಂದಷ್ಟು ಸುತ್ತಾಡ್ದೋ ನಾವು. ನಿಜಕ್ಕೂ ಎಷ್ಟು ಇಲ್ಲಿ ಎಲ್ಲೂ ನಿಮ್ಗೇನು ಬೇರೆ ಸಿಗದೇ ಇಲ್ಲ. ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿ ಸ್ಥಳೀಯರಿಗೆ ಆದ್ಯತೆ ಜಾಸ್ತಿ. ಸರ್ಕಾರಗಳು ಆ ಒಂದು ತೀರ್ಮಾನವನ್ನು ಮಾಡಿಕೊಂಡು ಮೇಲಾಗಿ ಕಂಪನಿಗಳು ಅವರು ತಮ್ಮ ಸ್ವಾಭಿಮಾನವನ್ನು ಮೆರೆದು ತಮ್ಮವ್ರಿಗೆ ಮಾತ್ರ ಕೆಲಸ ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಯಾಕಿಲ್ಲ, ನಮ್ಮಲ್ಲಿ ಈ ಥರ ಏನಾದ್ರು ಹೇಳಕ್ ಹೋಯ್ತು ಅಂತಂದ್ರೆ ನಾವೆಲ್ಲ ಅದು ಇದು ಅಂತ ಹೇಳಿ ತರ್ತಾರೆ. ಎಷ್ಟು ನೋವಾಗುತ್ತೆ. ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಒಳ್ಳೆ ಒಂದು ಬುದ್ಧಿವಂತಿಕೆ ಇರತಕ್ಕಂಥವ್ರು, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಲಕ್ಷಾಂತರ ಕನ್ನಡಿಗರಿಗೆ ಅವಕಾಶ ಇಲ್ಲದೇನೆ ಇವತ್ತು ಅವ್ರು ಓದಿರೋದೇ ಒಂದು, ಅವ್ರು ಮಾಡ್ತಾ ಇರೋ ಕೆಲಸನೇ ಬೇರೆ. ಈ ರೀತಿ ಸಾಕಷ್ಟು ನಾವು ಕರ್ನಾಟಕದಲ್ಲಿ ಕಾಣ್ತಾ ಇದೀವಿ. ಒಳ್ಳೆ ಅವಕಾಶಗಳು ಸಿಗದೆ ನಮ್ಮ ಅವಕಾಶಗಳನ್ನ ಯಾರೋ ಬಂದು ಕಿತ್ಕೋತಾ ಇದ್ದಾರೆ. ಇಲ್ಲಿ ಹಾಗಿಲ್ಲ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ನಮ್ಮ ಏರ್ಪೋರ್ಟ್ ಒಂದರಲ್ಲೇ ಇವತ್ತು ತಮಿಳುನಾಡು ಯಾವ ರೀತಿ ತನ್ನವರಿಗೆ ಒಂದು ತಮ್ಮವರಿಗೆ ಅವಕಾಶಗಳನ್ನ ಕೊಟ್ಟು ತಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏರ್ಪೋರ್ಟ್ ಒಂದು ಸಾಕ್ಷಿ. ಅದೇ ರೀತಿ ಬೆಂಗಳೂರು ಏರ್ಪೋರ್ಟಲ್ಲೂ ಸಹ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಜನರಲ್ಲಿ ಕನಿಷ್ಠ 90% ಕನ್ನಡಿಗರಿಗೆ ಅವಕಾಶ ಕೊಡಬೇಕು. ಇಲ್ಲಿ ಹಿಂದಿ ಹೇರಿಕೆ ಅನ್ನೋದೇ ಇಲ್ಲ. ನನಗೆ ಬಹಳ ಅಂದರೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಇಲ್ಲಿಗೂ ಅಲ್ಲಿಗೂ ಯೋಚನೆ ಮಾಡಿದಾಗ ನಿಜಕ್ಕೂ ಹೆಮ್ಮೆ ಅನಿಸ್ತು ಸ್ನೇಹಿತರೆ. ಇಲ್ಲಿದು ಸರ್ಕಾರ ದಯಮಾಡಿ ನಮ್ಮ ಸರ್ಕಾರಗಳು ಕಡ್ಡಾಯವಾಗಿ ಕಾನೂನನ್ನು ತಂದು ಎಲ್ಲ ಕಡೆ ನೋಡಿ, ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ. ನಿಮ್ಗೆ ಅನುಮಾನ ಇದ್ರೆ ತುಂಬ ಖುಷಿ ಆಯ್ತು. ಇವೆಲ್ಲ ಒಂಥರ ಭಾಳ ಅದ್ಭುತ ಅಂತ ಅನ್ನಿಸ್ತು. ಇವೆಲ್ಲ ನೋಡಿ, ಅಲ್ಲೂ ಯಾರೋ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ಶಾಪ್ ಅವ್ರು ಇದ್ದಾರೆ ನೋಡಿ, ಶಾಪ್ ಅವ್ರು. ಹಾಯ್ ಸರ್, ಲ್ಯಾಂಗ್ವೇಜ್ ವಿಚ್ ಲ್ಯಾಂಗ್ವೇಜ್? ಮಲಯಾಳಂ. ಯು ಕ್ಯಾನ್ ಸ್ಪೀಕ್ ತಮಿಳ್? ತಮಿಳ್ ಎಸ್. ನೋಡಿ ಇಲ್ಲಿ ನೋಡಿ, ದೇ ಸ್ಪೀಕ್ ತಮಿಳ್ ಫ್ಲೂಯೆಂಟ್ಲಿ. ಗುಡ್. ಎಸ್ ಸರ್, ತಮಿಳ್. ಸರ್ ಹಾಯ್ ಸರ್, ಎಲ್ಲ ತಮಿಳ? ತಮಿಳ್. ಇಲ್ಲಿ ನೋಡಿ ಸರ್, ಬ್ಯಾಂಗ್ಳೂರ್ ನೋಡಿ, ಎಲ್ಲ ಆಲ್ಮೋಸ್ಟ್ ಎವ್ರಿಬಡಿ ತಮಿಳ್, ನೋ ಹಿಂದಿ. ಸ್ನೇಹಿತರೆ, ಎಲ್ಲ ಅಪರೂಪಕ್ಕೊಬ್ರು ಅಲ್ಲಿ ಇಲ್ಲಿ ಸಿಗ್ಬೋದು. ಇಲ್ಲೊಬ್ರು ಯಾರೋ ಎಂಪ್ಲಾಯ್ ಬಂದರು, ತಮಿಳ್ ನೋಡಿ. ನಮ್ಮಲ್ಲಿ ಈ ರೀತಿ ಆಗೋವರೆಗೂ ನಮ್ಮ ಕನ್ನಡಿಗರ ಉದ್ಧಾರ ಸಾಧ್ಯ ಇಲ್ಲ. ಇಲ್ಲಿ ಸರ್ಕಾರಗಳು ಆ ರೀತಿ ತಮ್ಮ ಒಂದು ಹಿತಾಸಕ್ತಿಯನ್ನ ಇಲ್ಲಿನ ಭಾಷಿಕರಿಗೆ ನೀಡಿದೆ. ಅದೇ ರೀತಿ ಇಲ್ಲಿನ ಸರ್ಕಾರಗಳು, ಅದೇ ರೀತಿ ನಮ್ಮ ಸರ್ಕಾರ ಯಾವತ್ತು ನಮ್ಮ ಪರ ನಿಲ್ಲುತ್ತೋ ಅಲ್ಲಿವರೆಗೂ ಕನ್ನಡಿಗರು ಕಡೆಗಣನೆ ಆಗ್ತಾನೆ ಇರ್ತೀವಿ. ಅದಕ್ಕೆ ಅವಕಾಶ ಕೊಡದೆ ಸರ್ಕಾರಗಳು ದಿಟ್ಟ ಹೆಜ್ಜೆಯನ್ನು ಇಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಕನ್ನಡವನ್ನು ಸ್ಥಾಪಿಸಿ ಕನ್ನಡಿಗರಿಗೆ ಅವಕಾಶ ಕೊಟ್ಟು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಎಲ್ಲೇ ಇರಿ, ಎಲ್ಲೇ ಹೋಗಿ, ಏರ್ಪೋರ್ಟ್ಗೆ ಹೋಗಿ, ಎಲ್ಲೇ ಹೋಗಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡವನ್ನು ಬಳಸಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.